ಕಚೇರಿಯಲ್ಲಿ ನಾವು ಇರುವಂಥದ್ದು. ಚಿತ್ರದುರ್ಗದ ಹೋರಾಟಗಾರರಾಗಿರ್ತಕ್ಕಂತಹ ಸೌಜನ್ಯ ಹೋರಾಟಗಾರರು ಎಂದರೆ ನಮ್ಮ ವೀರೇಶಣ್ಣವರು ಮತ್ತು ಮಲ್ಲಿಕಾರ್ಜುನ ಅಣ್ಣವರು ಮತ್ತು ವೆಂಕಟಸ್ವಾಮಿ ಅಣ್ಣವರು ಮತ್ತು ರಫೀಕ್ ಅಣ್ಣವರು ಇವರ ತಿಪ್ಪೇಸ್ವಾಮಿ ಅಣ್ಣವರು ಮತ್ತು ರಫೀಕ್ ಅಣ್ಣವರು ಇವರ ನೇತೃತ್ವದಲ್ಲಿ ಇವತ್ತು ಒಂದು ಗಳನ್ನು ಬಚಾವ್ ಮಾಡಲಿಕ್ಕೆ ಇವ್ರು ಯಾರೂ ಕೂಡ CCTV ಕ್ಯಾಮ್ರಾವನ್ನು ಅವರು ಸಬ್ಮಿಟ್ ಮಾಡಿಲ್ಲ ಕೋರ್ಟಿಗೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಆಮೇಲೆ ಖ್ಯಾತ ಮಹಾಬಲ ಶೆಟ್ಟಿ ಅವರು, ಈಗ ನಾನು ಒಂದು 3 ವಿಚಾರಗಳನ್ನು ಮಾತಾಡ್ತಾ ಹೋಗ್ತೇನೆ. ಇಲ್ಲಿ ಏನು ಅಂತಂದರೆ ಸೌಜನ್ಯ ಕೇಸು ಯಾಕೆ ಹಳ್ಳ ಹಿಡಿತು ಅನ್ನುವಂಥದ್ದು ಒಂದು ವಿಚಾರ. ಆಮೇಲೆ ಪಿತೂರಿ, ಎಲ್ಲಿ ಯಾರು ಪಿತೂರಿ ನಡೀತಾ ಇದೆ ಏನು ಅನ್ನುವಂಥದ್ದು ಒಂದು. ಆಮೇಲೆ ಖ್ಯಾತ ಡಾಕ್ಟ್ರು ಮಹಾಬಲ ಶೆಟ್ಟರ್ದು ಅವ್ರ ಬಗ್ಗೆ ಅಂತೂ ಮಾತಾಡಲೇಬೇಕು. ಅವ್ರ ಬಗ್ಗೆ 3 ವಿಚಾರವಾಗಿ ನಾನು ಇವತ್ತು ಮಾತಾಡ್ತೀನಿ. ಈಗ ಸೌಜನ್ಯ ಅನ್ನುವಂತಹ ಹೆಣ್ಣು ಮಗಳು ಇವತ್ತೇನು ಅವರು ಕೆಂಪಮ್ಮ ಸಾಕ್ಷಿ ಏನಿದ್ದಾರೆ, ಆ ಕೆಂಪಮ್ಮ ಹೇಳುವ ಪ್ರಕಾರ ಅವರು ಕಾರ್ನಲ್ಲಿ ಕರ್ಕೊಂಡು ಹೋದ್ರು, ಅವರು ಹೈಟ್ ಇರ್ತಿದ್ರು, ಚಸ್ಮಾ ಹಾಕೊಂಡಿದ್ರು, ಇಂಥವರೆಲ್ಲ ಕರ್ಕೊಂಡು ಹೋದ್ರು ಅಂತ ಹೇಳ್ತಾರೆ. ಹಾಗಾದರೆ ಸೌಜನ್ಯಳನ್ನು ಕಿಡ್ನಾಪ್ ಮಾಡಲಾಗಿತ್ತೆ ಎನ್ನುವಂಥದ್ದು ಒಂದನೇ ಪ್ರಶ್ನೆ. ಅನುಮಾನಗಳು ಬಂದೇ ಬರ್ತವೆ. ಮತ್ತು ಅವರು ಹೇಳಿರುವಂತಹ ಪ್ರಕಾರ ಇಲ್ಲಿ ಹುಟ್ಟಿಕೊಂಡಿರ್ತಕ್ಕಂತಹ ಮತ್ತು ನಮಗೆ ಇಲ್ಲಿ ನಿಖರವಾಗಿ ದಾಖಲೆಗಳು ಬೇಕಾಗಿವೆ. ಹಂಗಾಗಿ ನಾವು ಇವತ್ತನ್ನು ಒಂದು ವಿಚಾರಗಳನ್ನು ನಾವು ಮುಂದಿಡ್ತಾ ಇದ್ದೀವಿ. ಸೌಜನ್ಯಳನ್ನು ಕಿಡ್ನಾಪ್ ಮಾಡಲಾಗಿತ್ತೆ, ಎಲ್ಲಿ ಕಿಡ್ನಾಪ್ ಮಾಡಲಾಗಿತ್ತು, ಯಾವ ಕಾರಿನಲ್ಲಿ ಕಿಡ್ನಾಪ್ ಮಾಡಲಾಗಿತ್ತು, ಯಾರು ಕಿಡ್ನಾಪ್ ಮಾಡಿದರು, ಆ ಅತ್ಯಾಚಾರಿಗಳು ಯಾರು, ಕೊಂದವರು ಯಾರು ಅನ್ನುವಂಥದ್ದು ಇದು ಮೊದಲನೇದಾಗಿ SIT ಕಂಡುಹಿಡಿಬೇಕು. ನಂತರ ಎರಡನೇದಾಗಿ ಅವರು ಬಲಗೈಯಲ್ಲಿ ಮಾರ್ಕ್ ಇತ್ತು ಅಂತ ಹೇಳ್ತಾರೆ, ಎಡಗೈಗೆ ಕಟ್ಟಾಕಿರ್ತಕ್ಕಂಥದ್ದು ಕಂಡಿದೆ. ಹಂಗಾದರೆ ಮೊದಲೇ ಬಲಗೈಗೆ ಆಕೆಯನ್ನು ಕಟ್ಟಾಕಿದ್ರ, ತದನಂತರವಾಗಿ ಯಾರು ಹುಡುಕ್ಲಿಕ್ಕೆ ಬಂದಿದ್ರು ಜನಗಳು, ಸೌಜನ್ಯನ ಹುಡುಕ್ಲಿಕ್ಕೆ ಜನಗಳು ಬಂದಿದ್ರು, ಆಗ ಬಲಗೈಯಲ್ಲಿ ಕಟ್ಟಿರ್ತಕ್ಕಂತಹ ಅದನ್ನು ಬಿಚ್ಚಿಬಿಟ್ಟು ಮತ್ತೆ ಆಕೆಯನ್ನು ಮತ್ತೆ ಬೇರೊಂದು ಸ್ಥಳಗಳಿಗೆ ಕರ್ಕೊಂಡು ಹೋಗಿ ಮತ್ತೆ ಎಡಗೈಗೆ ಇನ್ನೊಂದು ಪ್ಲೇಸಲ್ಲಿ ಬಂದು ಕಟ್ಟಾಕಿದ್ರ ಎನ್ನುವಂಥದ್ದು ಎರಡನೇ ಪ್ರಶ್ನೆ. ಮೂರನೇದಾಗಿ ಡಾಕ್ಟರ್ ಮಹಾಬಲ ಶೆಟ್ಟಿ ಅವರು ಹೇಳ್ತಾರೆ, ಆಮೇಲೆ ಇನ್ನುಳಿದಂತೆ ಹಲವಾರು ಜನ ಹೇಳ್ತಾರೆ, ಆತಗೆ ಬೇಕಾದಾಗ ಆತ ಸಂತೋಷ್ ರಾವು ಒಬ್ಬ ಹುಚ್ಚ, ಮಾನಸಿಕ ಅಸ್ವಸ್ಥ ಅಂತ ಹೇಳ್ತಾರೆ. ಅವ್ರಿಗೆ ಬೇಕಾದಾಗ ಭಾಳ ಇಂಟೆಲಿಜೆಂಟ್ ಅಂತ ಹೇಳ್ತಾರೆ. ಅಂದರೆ ಅವ್ರಿಗೆ ಬೇಕು ಹಂಗೆ ಅವರು ತಿರುಚುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಅಂದರೆ ಅವ್ರಿಗೆ ಬೇಕಾದಾಗ ಹುಚ್ಚ. ಮೇಡಮ್, ಸೌಜನ್ಯ ಧರ್ಮಸ್ಥಳದಲ್ಲಿ ನಡೆದಿರ್ತಕ್ಕಂತಹ ಅಸಹಜ ಸಾವುಗಳು 400ಕ್ಕಿಂತ DC ಅವರಿಗೆ DC ಆಫೀಸಲ್ಲಿ ಕೊಟ್ಟಿದ್ದೀವಿ. ಮೂರನೇದಾಗಿ ಇವ್ರೇನು ಒಂದು ಕೆಲಸ ಮಾಡ್ಬಿಡ್ರಿ, ಬೇರೆ ಕಡೆಗೆ ಹೋಗ್ಬಿಡಂಬರಿ. ಇಲ್ಲಿ ಒಂದು ವೇಳೆ ನಮಸ್ಕಾರ, ನಾನು ವೀರನಗೌಡ H, ಸಾಮಾಜಿಕ ಹೋರಾಟಗಾರರು ಮಾತನಾಡ್ತಾ ಇರುವಂಥದ್ದು. ಇವತ್ತು ನಾವು ಇರ್ತಕ್ಕಂಥದ್ದು ಚಿತ್ರದುರ್ಗ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಇರುವಂಥದ್ದು. ಯಾಕೆ ಇದ್ದೀವಿ ಅಂತ ಹೇಳಿದರೆ, ಇವತ್ತು ಸೌಜನ್ಯ ಎನ್ನುವಂತಹ ಧರ್ಮಸ್ಥಳದ ಪಾಂಗಳದ ಒಂದು ಹೆಣ್ಣು ಮಗು ತೀರಿಕೊಂಡು ಅತ್ಯಾಚಾರ ಮತ್ತು ಕೊಲೆಯಾಗಿ ಇಂದಿಗೆ 13 ವರ್ಷ ಕಳೆದಿದ್ದಾವೆ. ಇನ್ನಾದರೂ ಕೂಡ ನ್ಯಾಯವನ್ನು ಕೊಡಿಸ್ತಕ್ಕಂತಹ ಕೆಲಸವನ್ನು ಮಾಡ್ತಾ ಇಲ್ಲ. ಇವತ್ತು ಏನು ಕಾರ್ಯಾಂಗ ಏನಿದೆ ಇವತ್ತು ವಿಫಲ ಆಗಿದೆ. ಶಾಸಕಾಂಗ ಮತ್ತು ಕಾರ್ಯಾಂಗ ಏನಿದೆ ಇವತ್ತು ವಿಫಲವಾಗಿರುವಂಥದ್ದನ್ನು ನಾವು ಎದುರಿಗೆ ಕಂಡಿರುವಂಥದ್ದು. ಹಾಗಾಗಿ ನಾವು ಒಂದಿಷ್ಟು ಬೇಡಿಕೆಗಳನ್ನು ಇಟ್ಟು ಇವತ್ತು ಚಿತ್ರದುರ್ಗ ಜಿಲ್ಲೆಯ ಸೌಜನ್ಯ ಹೋರಾಟಗಾರರಾಗಿರ್ತಕ್ಕಂತಹ ನಮ್ಮ ವೀರೇಶಣ್ಣವರು ಮತ್ತು ತಿಪ್ಪೇಸ್ವಾಮಿ ಅಣ್ಣವರು ಮತ್ತು ಮಲ್ಲಿಕಾರ್ಜುನ ಅಣ್ಣವರು ಮತ್ತು ರಫೀಕ್ ಅಣ್ಣವರ ಜೊತೆಗೂಡಿ ಇವತ್ತು ಒಂದು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಪತ್ರವನ್ನು, ಜನಾಗ್ರಹ ಪತ್ರವನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಯವರಿಗೆ ನಾವು ಕಳಿಸಿಕೊಡಲಿಕ್ಕೆ ಇವತ್ತು ಬಂದಿದ್ವಿ. ಇವತ್ತು ಆಲ್ರೆಡಿ ಕೊಟ್ಟಿದ್ದೀವಿ. ಮುಖ್ಯಮಂತ್ರಿಗಳಿಗೆ ಇನ್ನೇನು ತಲುಪ್ತಾ ಇದೆ ಎನ್ನುವಂಥ ವಿಚಾರ. ಇವತ್ತು ನಾವು ಒಂದು 3 ವಿಷಯದ ಬಗ್ಗೆ ಮಾತನಾಡ್ತಾ ಹೋಗ್ತೇವೆ. ಒಂದು, ಸೌಜನ್ಯ ವಿಚಾರವಾಗಿ ಹಿಂದೆ ಆಲ್ರೆಡಿ ಮಾತಾಡಿದ್ದೀವಿ. ಇನ್ನೂ ಒಂದಿಷ್ಟು ವಿಷಯಗಳು ಇದ್ದಾವೆ ಮಾತನಾಡುವಂಥದ್ದು. ಸೌಜನ್ಯಳಿಗೆ ಯಾಕೆ
ಒಂದು ಫಲಿತಾಂಶ ಸಿಗಲಿಲ್ಲ. ಇದರ ಪಿತೂರಿ ಯಾರು ಇರಬಹುದು ಎನ್ನುವಂಥದ್ದು ಮತ್ತು ಖ್ಯಾತ ಡಾಕ್ಟರ್ ಮಹಾಬಲ ಶೆಟ್ಟಿ ಅವರ ಒಂದು ವಿಚಾರವಾಗಿ ಮತ್ತು ಯಾರ್ಯಾರು ಷಡ್ಯಂತ್ರದ ಭಾಗವಾಗಿ ಯಾರ್ಯಾರು ಏನೇನು ರೂಪಿಸ್ತಾ ಇದ್ದಾರೆ, ಏನು ಗಣಗಳು ಏನಂತ ಕರೆಸ್ಕೊಳ್ತಾ ಇದ್ದಾರೆ ಅಂತ ಗಣಗಳ ಬಗ್ಗೆ ನಾವು ಒಂದು ಸ್ವಲ್ಪ ಮಾತನಾಡ್ತಾ ಹೋಗ್ತೇವೆ. ಇವತ್ತು ಸೌಜನ್ಯ ಎನ್ನುವಂತಹ ಹೆಣ್ಣು ಮಗು ಏನು 2012ರಲ್ಲಿ ಏನು ಅತ್ಯಾಚಾರ ಮತ್ತು ಕೊಲೆ ಆಗುತ್ತೆ, ಆ ಸಂಬಂಧ ಈಗ SIT ತನಿಖೆಯನ್ನು ಮಾಡ್ತಾ ಇದೆ ಎನ್ನುವಂಥದ್ದು. ಅದಲ್ಲದೆ ಧರ್ಮಸ್ಥಳದ ಗಾಸಲಿನಲ್ಲಿ ಆಗಿರ್ತಕ್ಕಂಥ 400ಕ್ಕೂ ಹೆಚ್ಚು ಅಸಹಜ ಸಾವುಗಳ ಬಗ್ಗೆ ಈ ಹಿಂದೆ ಏನೇನು ಆಗಿದ್ದಾವೆ ಅದರೆಲ್ಲದೂ ಕೂಡ ವಿಚಾರಣೆಯನ್ನು SIT ಈಗ ತನಿಖೆ ಮಾಡ್ತಾ ಇದೆ. ಈ SIT ತನಿಖೆ ಮಾಡುವ ಹಂತದಲ್ಲಿ ಈಗ ಕೆಂಪಮ್ಮ ಎನ್ನುವಂತಹ ಸೌಜನ್ಯನ ಕಿಡ್ನಾಪ್ ಮಾಡಿರುವಂತಹದ್ದನ್ನು ಕಣ್ಣಾರೆ ನೋಡಿದಂತಹ ಸಾಕ್ಷಿ ಕೆಂಪಮ್ಮ ಅವರು ಬಂದು SITಗೆ ಸಾಕ್ಷಿ ಹೇಳಲಿಕ್ಕೆ ಹೋದರೆ ಆ ಕೆಂಪಮ್ಮನ್ನ ಬೆದರಿಸ್ತಕ್ಕಂಥ ಕೆಲಸ, ನಿಮಗೆ ಏನನ್ನಾದರೂ ಸಹಾಯ ಬೇಕಾ ಅನ್ನುವಂತಹ ಕೆಲಸ, ಅವರಿಗೆ ಆಮಿಷ ಒಡ್ಡುವಂತಹ ನೆಪ ಹೋಗ್ತಕ್ಕಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ SIT. ಇದನ್ನು ರಾಜ್ಯ ಸರ್ಕಾರ ಗಮನಿಸಬೇಕು. ಆಮೇಲೆ SIT ಪ್ರಣಬ್ ಮಹಾಂತಿ ಅವರು ಒಳ್ಳೆಯ ಅವರಿಗೆ ಹೆಸರಿದೆ, ಒಂದು ಗೌರವವಿದೆ. ತಾವು ಕೂಡ ಪ್ರಣಬ್ ಮಹಾಂತಿ ಅವರೇ ಸಾಕ್ಷಿ ಹೇಳಲಿಕ್ಕೆ ಬಂದಿರತಕ್ಕಂಥವರಿಗೆ ಬೆದರಿಕೆಗಳನ್ನು ಮತ್ತು ಆಮಿಷ ಒಡ್ತಕ್ಕಂಥ ಕೆಲಸಗಳನ್ನು ತಾವ್ಯಾರು ಕೂಡ ಮಾಡಲಿಕ್ಕೆ ಹೋಗಬೇಡಿ, ನ್ಯಾಯಪರವಾಗಿ ಇರಲಿ. ಯಾಕಂತಂದರೆ ಇವತ್ತು ಸೌಜನ್ಯ ಅನ್ನುವಂತಹ ಹೆಣ್ಣು ಮಗಳಿಗೆ ನ್ಯಾಯ ಸಿಕ್ಕಿಲ್ಲ ಅಂತಂದರೆ ಅದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥದ್ದು ಇವತ್ತಿನ ಜನರು ಪ್ರಶ್ನೆ ಮಾಡದೇ ಇರ್ತಕ್ಕಂಥದ್ದು. ಆಮೇಲೆ ಅಂತಹ ಶಾಸಕರಿಗೆ, ಅಂತಹ ಮುಖ್ಯಮಂತ್ರಿಗಳನ್ನು ಆರಿಸಿರ್ತಕ್ಕಂತಹ ಪ್ರಜೆಗಳೇ ಕಾರಣ. ಇವತ್ತು ಪ್ರಜೆಗಳೇ ಕಾರಣ. ಯಾಕಂತಂದ್ರೆ ಅಂಥವ್ರನ್ನ ಆರಿಸಿದ್ದೀವಿ, ಅಂತಹ ಶಾಸಕರನ್ನ, ಅಂತಹ ಮುಖ್ಯಮಂತ್ರಿಗಳನ್ನ ನಾವು ಇವತ್ತು ತಂದು ಆರಿಸಿದ್ದೀವಿ. ಒಬ್ಬರೇ ಮುಖ್ಯಮಂತ್ರಿ ಅಂತಲ್ಲ, ಸಿದ್ದರಾಮಯ್ಯ ಒಬ್ಬರೇ ಅಲ್ಲ, ಈ ಹಿಂದಿರ್ತಕ್ಕಂಥ BJP ಆಗಿರ್ಬೋದು, JDS ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಅಂತಹ ಮುಖ್ಯಮಂತ್ರಿಗಳನ್ನ, ಅಂತಹ ಶಾಸಕರನ್ನ ನಾವು ಇವತ್ತು ಆರಿಸಿರ್ತಕ್ಕಂಥ ಕಾರಣಕ್ಕೋಸ್ಕರಾಗಿನ ನಮಗೆ ಇವತ್ತು ಯಾವುದೇ ಕಾರಣಕ್ಕೂ ಇವತ್ತು ನ್ಯಾಯ ಸಿಗ್ತಾ ಇಲ್ಲ. ಅತ್ಯಾಚಾರ ಮತ್ತು ಕೊಲೆ ಆಗಿರ್ತಕ್ಕಂಥ ಪ್ರಕರಣದಲ್ಲಿ ಇವತ್ತು ನಾವು ನ್ಯಾಯ ಕಿತ್ಕೊಳ್ತಕ್ಕಂಥ ಪರಿಸ್ಥಿತಿ ಬಂದೊದಗಿದೆ. ತಾವಾಗಿ ನ್ಯಾಯವನ್ನು ಕೊಟ್ಟರೆ ಸರಿ, ಇಲ್ಲ ಅಂತಂದರೆ ನ್ಯಾಯವನ್ನು ಕಿತ್ಕೊಳ್ತಕ್ಕಂಥ ಪರಿಸ್ಥಿತಿ ಬಂದೇ ಬರುತ್ತೆ. ಹಾಗಾಗಿ ನಾವು ಇವತ್ತು ಏನು ಅಲ್ಲಿಯ ಶಾಸಕರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಮತ್ತು ಗೃಹ ಮಂತ್ರಿಗಳಿಗೆ ನಾವು ಎಚ್ಚರಿಕೆಯ ಸಂದೇಶವನ್ನು ಕೊಡ್ತಾ ಇದ್ದೀವಿ. ನೋಡಿ ಸ್ವಾಮಿ, ತಮಗೆ, ತಮ್ಮ ಕುಟುಂಬಕ್ಕೆ, ತಮ್ಮ ಫ್ಯಾಮಿಲಿಗೆ, ನಿಮಗೆ ಎಲ್ರಿಗೂ ಪುಣ್ಯ ಬರುತ್ತೆ. ಒಂದಿಷ್ಟು ನ್ಯಾಯವನ್ನು ಒದಗಿಸ್ಕೊಡಿ. ಇಷ್ಟನ್ನು ನಾವು ದಯಾ ರೀತಿಯಿಂದ ನಾವು ಕೇಳ್ಕೊಳ್ತಾ ಇದ್ದೀವಿ. ಈ ದಯಾ ರೀತಿಯಿಂದ ನಾವು ಕೇಳಿದರೂ ಕೂಡ ನೀವು ಕೊಟ್ಟಿಲ್ಲ ಅಂತಂದರೆ ಇಡೀ ರಾಜ್ಯವನ್ನೇ ಬಂದ್ ಮಾಡಿ ನಾವು ನ್ಯಾಯವನ್ನು ಕಿತ್ಕೊಳ್ತಕ್ಕಂಥ ಪರಿಸ್ಥಿತಿ ಬಂದೋಗುತ್ತೆ. ಹಾಗಾಗಿ ಗೃಹ ಮಂತ್ರಿಗಳೇ ಮತ್ತು ಏನು SIT ಬಂಧು ಬಾಂಧವರೇ ಮತ್ತು ಏನು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳೇ, ತಾವು ಗಮನವನ್ನು ಇಟ್ಟುಕೊಳ್ಳಿ. ಮತ್ತು 224 MLA MPಗಳು ಏನು ಅಲ್ಲಿ ಹೋಗಿ ನಾವು ಧರ್ಮ ಸಂರಕ್ಷಣೆ ಅಂತೇಳಿ ಹೋಗಿ ಬರ್ತಾ ಇದ್ದಿರಲ್ಲ, ತಾವು ಧರ್ಮ ಸಂರಕ್ಷಣೆ ಮಾಡಿ, ನಾವು ಕೂಡ ಧರ್ಮ ಸಂರಕ್ಷಣೆ ಮಾಡ್ತಾ ಇದ್ದೀವಿ. ಆದರೆ ಅಲ್ಲಿ ನೀವು ಹೋದಾಗ ಅತ್ಯಾಚಾರಿಗಳು ಯಾರಿದ್ದಾರೆ, ಕೊಲೆಗಡಿಗರು ಯಾರಿದ್ದಾರೆ, ಅವರಿಗೆ ಒಂದು ನ್ಯಾಯ ಸಿಗಲಿ ಅಂತೇಳಿ ಯಾವ MLA MPಗಳ ಒಂದು ಮಾತು ಹೇಳಿದ್ರೆ ನಾನು ಖುಷಿ ಪಡ್ತಾ ಇದ್ದೆ. ನೀವು ಧರ್ಮ ಸಂರಕ್ಷಣೆ ಮಾಡಲಿಕ್ಕೆ ಹೋಗಿದ್ದೀರಿ ಅಂತೇಳಿ ನಾನು ಕೂಡ ಖುಷಿ ಪಡ್ತಾ ಇದ್ದೆ. ತಾವು ಧರ್ಮ ಸಂರಕ್ಷಣೆ ಮಾಡ್ತಾ ಇರತಕ್ಕಂಥದ್ದು ಖುಷಿಯ ವಿಚಾರ, ನಾವು ಕೂಡ ಮಾಡ್ತೀವಿ. ಆದರೆ ಅಲ್ಲಿ ಹೋಗಿ ಒಬ್ಬರು ಕೂಡ ಒಂದು ಮಾತು ಹೇಳಿಲ್ಲ. ಇಂತಹ ಸಂದರ್ಭದಲ್ಲಿ ಹೋಗಿರ್ತಕ್ಕಂಥದ್ದು ಅಲ್ಲಿ ಏನಿದೆಯಲ್ಲ ಅದು ಒಂದು ಸಂದೇಶನ ಬೇರೆ ರೀತಿ ಹೋಗುತ್ತೆ. ಅತ್ಯಾಚಾರ ಮತ್ತು ಕೊಲೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ SIT ತನಿಖೆ ನಡೀತಕ್ಕಂಥ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಧರ್ಮ ಸಂರಕ್ಷಣೆ ಅಂತ ಹೇಳ್ತಾ ಹೋಗ್ತಕ್ಕಂಥದ್ದು ಜನರಿಗೆ ಬೇರೆ ರೀತಿಯಾದಂತಹ ಒಂದು ವಿಚಾರವನ್ನೇ, ಒಂದು ಸಂದೇಶವನ್ನೇ ಮೂಡಿಸುತ್ತೆ. ಯಾಕಂದರೆ ಎಲ್ಲೂ ಯಾವಾಗಲೂ ಇಲ್ಲದೆ ಇರತಕ್ಕಂತಹ ಒಂದು ಧರ್ಮ ಸಂರಕ್ಷಣೆ ಆಗ ಮಾತ್ರ ಯಾಕೆ ಹೋಗೋದು, ಯಾಕೆ ಅವ್ರ ಬುಡಕ್ಕೆ ಏನಾದರೂ ಬಂದಿದೆಯಾ? ಸೌಜನ್ಯ ಆಯಿತು, ಸೌಜನ್ಯ ಚಿಕ್ಕ ಕೆಂಪಮ್ಮ ಏನು ಹೇಳ್ತಾ ಇದ್ದಾಳೆ, ಸೌಜನ್ಯ ಎನ್ನುವಂತಹ ಹೆಣ್ಣು ಮಗಳನ್ನು ಕಿಡ್ನಾಪ್ ಮಾಡಿದ್ದು ನಾನು ನೋಡಿದೆ, ಹೈಟ್ ಇದ್ದ, ಕಲರ್ಫುಲ್ ಆಗಿದ್ದ, ಕೂಲಿಂಗ್ ಗ್ಲಾಸ್ ಹಾಕಿದ್ದ ಅಂತ ಹೇಳ್ತಿದ್ದಾರೆ. ಹಾಗಾದರೆ ಆ ವ್ಯಕ್ತಿ ಯಾರು, ಆ ಆಕೆಯನ್ನು ಕಿಡ್ನಾಪ್ ಮಾಡಿದ್ದೆ ಅದು ಯಾರು? ಹಿಂದೆ ಕೈ ತಿರುಚಿ ಆ ಕಾರ್ನಲ್ಲಿ ಕರ್ಕೊಂಡು ಹೋದ್ರು, ಇನೋವಾ ಕಾರನ ಇರ್ಬೇಕಂತ ಅನ್ಸುತ್ತೆ, ಸರಿಯಾಗಿ ಗೊತ್ತಿಲ್ಲ, ಒಟ್ಟು ಬೂದು ಬಣ್ಣದ ಕಾರು ಅಂತ ಹೇಳ್ತಾರೆ. ಹಾಗೆ ಯಾವ ಕಾರ್ನಲ್ಲಿ ಕರ್ಕೊಂಡು ಹೋದ್ರು, ಎಲ್ಲಿಗೆ ಕರ್ಕೊಂಡು ಹೋದ್ರು ಎನ್ನುವಂಥದ್ದನ್ನು SIT ಪ್ರಣಬ್ ಮೊಹಂತಿ ಅವರೇ ಕಂಡುಹಿಡೀರಿ. ಇಲ್ಲ ಮಾತಾಡ್ತೀನಿ ಲೈನ್ ಪ್ರಕಾರ ಮಾತಾಡ್ತೀನಿ. ಅದನ್ನು SIT ಪ್ರಣಬ್ ಮೊಹಂತಿ ಅವರೇ
ಆಕೆಯನ್ನ ಯಾವ ಕಾರ್ನಲ್ಲಿ ಯಾರು ಕಿಡ್ನಾಪ್ ಮಾಡಿದ್ರು, ಎಲ್ಲಿಗೆ ಕರ್ಕೊಂಡು ಹೋದ್ರು ಎನ್ನುವಂಥದ್ದನ್ನು ತಾವು ಕಂಡುಹಿಡಿಯಬೇಕು ಮೊದಲನೇದಾಗಿ. ಎರಡನೇದಾಗಿ, ಬಲಗೈಯಲ್ಲಿ ಮಾರ್ಕ್ ಇದೆ, ಕಟ್ಟಿ ಹಾಕಿರ್ತಕ್ಕಂಥ ಮಾರ್ಕು, ಬಟ್ ಆ ಪ್ಲೇಸಲ್ಲಿ ಎಡಗೈಯಲ್ಲಿ ಕಟ್ಟಾಕಿದ್ರು. ಅಂದರೆ ಈ ಮುಂಚೆ ಅಂದರೆ ಸೌಜನ್ಯಳನ್ನು ಹುಡುಕುತ್ತಾ ಬಂದಂತಹ ಸಂದರ್ಭದಲ್ಲಿ ಆಕೆಯನ್ನು ನೋಡಿದ್ದಾರು ಎನ್ನುವಂತಹ ವಿಚಾರವನ್ನು ಇಟ್ಕೊಂಡು ಆಕೆಗೆ ಬಲಗೈಯಲ್ಲಿ ಕಟ್ಟಿ ಆಕೆಯನ್ನು ಮತ್ತೆ ಬಿಚ್ಚಿಕೊಂಡು ಹೋಗಿ ಮತ್ತೆ ತದನಂತರದಲ್ಲಿ ಯಾರೂ ಇಲ್ಲದ ಸಂದರ್ಭದಲ್ಲಿ ಬಂದು ಎಡಗೈಗೆ ಕಟ್ಟಿ ಹಾಕಿರುವಂತಹ ಸಂಭವವಿದೆ. ಬಲಗೈಯಲ್ಲಿ ಮುಂಚೆ ಎಲ್ಲಿ ಕಟ್ಟಾಕಿದ್ರು, ಯಾರು ಕಟ್ಟಾಕಿದ್ರು, ಅದನ್ನು ಎರಡನೇದಾಗಿ ತನಿಖೆ ಮಾಡಬೇಕು. ಮೂರನೇದಾಗಿ, ಆ ಬಾಡಿ ಸೌಜನ್ಯ ದೇಹವನ್ನು ನೋಡಿದಾಗ ಬ್ಲೀಡಿಂಗ್, ಇನ್ನೂ ರಕ್ತ ಹರಿತಾ ಇತ್ತು ಎನ್ನುವಂಥದ್ದು ಅಲ್ಲಿ ಎಲ್ಲರೂ ಹೇಳ್ತಾ ಇದ್ದಾರೆ. ಹಾಗಾದರೆ ಆಕೆ ಆಗ ತಾನೇ ಸತ್ತಿರಬೇಕು. ಯಾಕಂದರೆ ಮುಂಚೆನೇ ಸತ್ತಿದ್ರೆ ಬ್ಲಡ್ಡು ಕ್ಲಾಟ್ ಆಗ್ತಾ ಇತ್ತು. ಹಾಗಾದರೆ ಆಕೆಯನ್ನು ಅದಾಗಿನೇ ಸಾಯಿಸಿದ್ದಾರೆ ಅನ್ನುವಂಥದ್ದು. ಅಂದರೆ ಅತ್ಯಾಚಾರ ಆಗಿದ್ದ ಮೇಲೆ ಸಾಯಿಸಲಿಕ್ಕೆ ಯಾರು ಹೇಳಿದರು ಎನ್ನುವಂಥದ್ದು, ಸಾಯಿಸಲಿಕ್ಕೆ ಯಾರು ಹೇಳಿದರು ಎನ್ನುವಂಥದ್ದು ಅದನ್ನು ಕಂಡುಹಿಡೀರಿ. ಸಾಯಿಸಲಿಕ್ಕೆ ಯಾರು ಹೇಳಿದರು ಎನ್ನುವಂಥದ್ದನ್ನು ಕಂಡುಹಿಡಿದು. ಸಂತೋಷ್ ರಾವ್ ಅಷ್ಟೊಂದು ನೀವೇ ಹೇಳಿರುವ ಪ್ರಕಾರ ಮಾನಸಿಕ ಅಸ್ವಸ್ಥ. ಅವನಿಗೆ ಯಾರು ಹೇಳ್ತಾರೆ? ಅವನಿಗೆ ಅಷ್ಟೊಂದು ಬುದ್ಧಿ ಬರಬೇಕಲ್ಲ. ಮಾನಸಿಕ ಅಸ್ವಸ್ಥ, ಬೇಕಾದಾಗ ಮಾನಸಿಕ ಅಸ್ವಸ್ಥ, ಬೆಟ್ಟದ ಮೇಲೆ ಹೋಗಿ ಕುತ್ಕೊಂಡಿದ್ದ. ಪಾಪ ಬೇಕಾದಾಗ ಇಂಟೆಲಿಜೆಂಟು, ಫುಲ್ ಇಂಟೆಲಿಜೆಂಟ್ ಅವನು ಸಂತೋಷ್ ರಾವ್ ಇಂಟೆಲಿಜೆಂಟ್ ಆಗಿದ್ರೆ ಅವನು ಯಾಕೆ ಅಂದರೆ ಯೋನಿಯಲ್ಲಿ ಮಣ್ಣು ತುರುಕುವಂತಹ ಕೆಲಸ, ಅಂದರೆ ಸಾಕ್ಷಿಯನ್ನು ನಾಶ ಮಾಡುವಂತಹ ಕೆಲಸ, ಅಷ್ಟೊಂದು ಇಂಟೆಲಿಜೆಂಟ್ ಇರುವಂತಹ ವ್ಯಕ್ತಿ ಬಾಹುಬಲಿ ಬೆಟ್ಟದಲ್ಲಿ ಯಾಕೆ ಹೋಗಿ ಕೂತ್ಕೊಳ್ತಾ ಇದ್ದ ಎನ್ನುವಂಥದ್ದು ತಮ್ಮ ಎಲ್ಲ ರಾಜ್ಯದ ಜನತೆಗೆ ಗೊತ್ತಾಗ್ತಾ ಇದೆ. ಹಾಗಾಗಿ ಇನ್ನೊಂದಿಷ್ಟು ವಿಷಯಗಳನ್ನು ನಾವು ಇವತ್ತು ಹೇಳ್ತಾ ಇದ್ದೀವಿ. ಹಾಗಾಗಿ ಆ ಸಾಕ್ಷಿ ನಾಶದ ಪ್ರಯತ್ನಕ್ಕೆ ಯೋನಿಯಲ್ಲಿ ಮಣ್ಣು ತುರುಕಲಿಕ್ಕೆ ಯಾವ ವ್ಯಕ್ತಿ ಹೇಳಿದ ಎನ್ನುವಂಥದ್ದು ಕಂಡುಹಿಡಿಬೇಕು. ಐದನೇದಾಗಿ, ಆಕೆಯ ಸಾಕ್ಷಿ ನಾಶ ಮತ್ತು ಕೊಲೆ ಯಾರು ಮಾಡಲಿಕ್ಕೆ ಹೇಳಿದರು, ಇಂತಹ ಪ್ಲೇಸಲ್ಲಿ ಕಟ್ಟಿ ಹಾಕಿ ಅಂತೇಳಿ ಯಾರು ಹೇಳಿದರು, ಅವತ್ತಿನ ದಿವಸ ಯಾರಿಗಾದರೂ ಪೇದೆಗೋ ಅಥವಾ PSIಗೋ ದುಡ್ಡು ಏನಾದರೂ ಮುಟ್ಟಿತ್ತಾ ಅಂದಿನ ದಿನಮಾನಗಳಲ್ಲಿ, ಅದನ್ನು ಕೂಡ ತನಿಖೆ ಮಾಡಬೇಕು. ಅದರಲ್ಲಿ ಕೂಡ ಸಿಕ್ಕಿ ಹಾಕೊಳ್ತಕ್ಕಂತಹ ಸಂಭವ ಇದೆ. ಅವತ್ತಿನ ದಿವಸ ಅವರವರ ಅಕೌಂಟಿಗೆ ಏನಾದರೂ ಅವರ ಅಥವಾ ಸಂಬಂಧ ಇರತಕ್ಕಂತಹ ಅಕೌಂಟ್ಗಳಿಗೆ ಏನಾದರೂ ಅಮೌಂಟ್ ಏನಾದರೂ ಟ್ರಾನ್ಸಾಕ್ಷನ್ ಆಗಿದೆಯಾ ಅನ್ನುವಂಥದ್ದನ್ನು ಕಂಡುಹಿಡಬೇಕು. ನಂತರ ಏಳನೇದಾಗಿ, ಅಲ್ಲಿ ಏನಿದ್ದಾರೆ ಅತ್ಯಾಚಾರ ಆಯಿತು, ಕೊಲೆ ಆಯಿತು, ತದನಂತರವಾಗಿ ಅಲ್ಲಿ ಏನು ಡಾಗ್ ಸ್ಕ್ವಾಡ್ ಏನು ಬರುತ್ತೆ, ಆ ಡಾಗ್ ಸ್ಕ್ವಾಡು ಯಾಕೆ ಅದರ ಸೌಜನ್ಯಳ ಹತ್ತಿರ ಬಿಡಲಿಲ್ಲ? ಏಳನೇದಾಗಿ, ಅದಕ್ಕೆ ಕಾರಣಕರ್ತರು ಯಾರು, ಅಂತಹ ಪ್ರಭಾವಿಗಳು ಯಾರು? ಎಂಟನೇದಾಗಿ, ಅಲ್ಲಿ ಏನು ಫಿಂಗರ್ ಪ್ರಿಂಟು ಬರಬೇಕಾಗಿತ್ತಲ್ಲ, ಆ ಫಿಂಗರ್ ಪ್ರಿಂಟ್ ಅವರ ತಜ್ಞರನ್ನು ಯಾಕೆ ಕರೆಸಲಿಲ್ಲ? ಮೊನ್ನೆ ಸಮೀರ್ಗೆ ಯಾವುದೋ ಕ್ಯಾಮ್ರಾ ಇದಕ್ಕೆ 4 ಜನ FSLನವ್ರು ಬಂದಿದ್ರು. ಇದಕ್ಕೆ ಯಾಕೆ ಫಿಂಗರ್ ಪ್ರಿಂಟ್ ಬರಲಿಲ್ಲ? ಇಂತಹ ಒಂದು ಅತ್ಯಾಚಾರ ಮತ್ತು ಕೊಲೆ ಹೈ ಪ್ರೊಫೈಲ್ ಕೇಸಿಗೆ ಯಾಕೆ ಫಿಂಗರ್ ಪ್ರಿಂಟ್ನವ್ರು ಬರಲಿಲ್ಲ? FSSLನವ್ರು ಯಾಕೆ ಬರಲಿಲ್ಲ? ಡಾಗ್ ಸ್ಕ್ವಾಡನ್ನು ಬಂದಿದ್ರು ಕೂಡ ಅದನ್ನು ಬಿಡಲಿಲ್ಲ? ಇಂತಹ ಮುಚ್ಚುವಂತಹ ಕೆಲಸ ಏನು ಮಾಡಿತ್ತು? ಅಂದು ಫೋನ್ ಮಾಡಿರ್ತಕ್ಕಂಥದ್ದು ವೀರೇಂದ್ರ ಹೆಗಡೆ ಅವರು ಗೃಹ ಮಂತ್ರಿಗಳಿಗೆ ನಾನೇ ಫೋನ್ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಅಂತಹ ಒಂದು ಪ್ರಭಾವಿ, ಅಂತಹ ಒಬ್ಬ ಧರ್ಮೋದ್ಯಮಿ, ಅಂತಹ ದೇವಮಾನವ ಹೇಳಿದಂತಹ ಮೇಲೆ ತನಿಖೆ ಹೆಂಗಾಗಬೇಕಾಗಿತ್ತು? ಅಂತಹ ಪ್ರಭಾವಿ, ಅಂತಹ ಧರ್ಮೋದ್ಯಮಿ, ಅಂತಹ ದೇವಮಾನವ ಅಶೋಕ್ ಅವರಿಗೆ, ಗೃಹ ಮಂತ್ರಿಯವರಿಗೆ ತನಿಖೆ ಮಾಡಿ ಈ ಒಂದು ಹೆಣ್ಣು ಮಗಳು ಸತ್ತಿದ್ದಾಳೆ, ನನಗೆ ಬೇಸರವಾಗಿದೆ ಅಂತ ಹೇಳಿದ ಮೇಲೆ ಗೃಹ ಮಂತ್ರಿ ಅಶೋಕ್ ಅವರು ಹೆಂಗೆ ಕೆಲಸ ಮಾಡಬೇಕಾಗಿತ್ತು? ಹೆಂಗೆ ಅವರಿಗೆ ಮೇಲಧಿಕಾರಿಗಳಿಗೆ ಹೇಳಬೇಕಾಗಿತ್ತು ಕೆಲಸ ಮಾಡ್ರಿ ಅಂತೇಳಿ? ಚೆನ್ನಾಗಾಗಬೇಕಾಗಿತ್ತು. ಆ ವ್ಯಕ್ತಿ ನೇಣಗಂಬಕ್ಕೆ ಏರ್ಬೇಕಾಗಿತ್ತು, ಹಂಗ ಇನ್ವೆಸ್ಟಿಗೇಷನ್ ಮಾಡಬೇಕಾಗಿತ್ತು. ಅದನ್ನು ನೀವು ತನಿಖೆ ಮಾಡಬೇಕು. ಅವತ್ತು ಏನು ತನಿಖೆ ಮಾಡ್ರಿ ಅಂತ ಹೇಳಿದ್ರು, ಏನು ತನಿಖೆ ಹದಗೆಡಿಸ್ರಿ ಅಂತ ಹೇಳಿದ್ರು ಗೊತ್ತಿಲ್ಲ. ಅಲ್ಲ ಅವರು ಗೃಹ ಮಂತ್ರಿ ಅಶೋಕ್ ಅವರು ಏನು ಹೇಳ್ತಾರೆ, ಆರ್ ಕನ್ನಡದಲ್ಲಿ ಹೇಳ್ತಾರೆ, ವೀರೇಂದ್ರ ಹೆಗಡೆ ಅವರು ನನಗೆ ಫೋನೇ ಮಾಡಿಲ್ಲ ಅಂತೇಳಿ ಆರ್ ಕನ್ನಡದಲ್ಲಿ ಅವ್ರು ಹೇಳ್ತಾರೆ. ಇದು ತನಿಖೆ ಆಗಬೇಕು. ಯಾಕಂತಂದ್ರೆ ಇಲ್ಲಿ ನಾವು ನೋಡಿರ್ತಕ್ಕಂತಹ, ನಾವು ಕಣ್ಣಾರೆ ನೋಡಿರ್ತಕ್ಕಂತಹ ದಾಖಲಾತಿಗಳನ್ನೇ ನಾವು ಇಲ್ಲಿ ಹೇಳ್ತಾ ಇರುವಂಥದ್ದು. ಹಾಗಾಗಿ ಇದಿಷ್ಟು ತನಿಖೆ ಆಗಬೇಕು. 10ನೇದಾಗಿ, ಸಂತೋಷ್ ರಾವ್ ಆರೋಪಿ
ಅಂತ ಹೇಳಿದ್ರೆ ಅದು ಆಲ್ರೆಡಿ ಖುಲಾಸೆ ಆಗಿದೆ. ಅವತ್ತು 360 ಡಿಗ್ರಿ ಕ್ಯಾಮ್ರಾ ಇತ್ತು ಅನ್ನುವಂಥದ್ದನ್ನ ಏನೋ ಕೋರ್ಟಲ್ಲಿ ಸಾಕ್ಷಿ ಹೇಳಲಿಕ್ಕೆ ಬಂದವರು ಕೂಡ 360 ಡಿಗ್ರಿ ಕ್ಯಾಮ್ರಾ ಇತ್ತು ಅಂತ ಹೇಳಿದರೆ. ಆಮೇಲೆ ಪ್ರಕೃತಿ ಚಿಕಿತ್ಸಾಲಯದಲ್ಲಿ ಹತ್ರ ಇರ್ತಕ್ಕಂಥವ್ರು ಯಾರೋ ರೂಂಬಯ್ಯ ವಾರ್ಡನ್ನು ಅವರು ಕೂಡ CCTV ಕ್ಯಾಮ್ರಾ ಇತ್ತು ಅಂತ ಹೇಳಿದ್ದಾರೆ. ಅದನ್ನ ಯಾಕೆ ತಗೊಳ್ಳಿಲ್ಲ? ಯಾರೋ ಇದರಲ್ಲಿ ಡಿಬೇಟಲ್ಲಿ ಮಾತಾಡ್ತಾ ಇರ್ತಾರೆ, ಅವತ್ತು CCTV ಕ್ಯಾಮ್ರಾವನ್ನ ತಗೊಳ್ಳುವಂತಹ ಅವಶ್ಯಕತೆ ಇರಲಿಲ್ಲ. ಯಾವನಾದ್ರೂ ಲೋಫರ್ ಯಾವನ ಬೆಂಗ್ನನ್ ಮಗನಿಗೆ ಹೋಗಿ ಕೇಳ್ರಿ, ಹೇಳ್ತಾರೆ ಅಲ್ರಿ ಒಂದು ಅತ್ಯಾಚಾರ ಕೊಲೆ ಆಗಿದೆ, CCTV ಕ್ಯಾಮ್ರಾವನ್ನ ತಗ್ಸ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀರಾ. ಯಾವನವನು ಅವರಿಗೆ ಒಂದು ಕಾಮನ್ ಸೆನ್ಸ್ ಆದರೂ ಇರಬೇಕಾಗಿತ್ತು. ಇಲ್ಲ ಅಂತಂದ್ರೆ ಅಂಥವ್ರನ್ನ ಡಿಬೇಟ್ನಾಗ ಕೂಡ ಕರ್ಕೊಳಕ್ಕೆ ಹೋಗ್ಬೇಡ್ರಿ. ಒಂದು ಸುಳ್ಳು ಫ್ಯಾಕ್ಟ್ರಿಗಳನ್ನು ಹೇಳ್ತಕ್ಕಂತಹ ಮಾಧ್ಯಮಗಳಾಗಿದ್ದಾವೆ ಇವತ್ತು. ಸುಳ್ಳು ಫ್ಯಾಕ್ಟ್ರಿಗಳು ಬುರ್ಡೆ ಅನ್ಕಂತೇಳಿ ಸುಳ್ಳು ಫ್ಯಾಕ್ಟ್ರಿಗಳಾಗಿದ್ದಾವೆ. CCTV ಕ್ಯಾಮ್ರಾಗಳನ್ನು ತರಿಸ್ಬೇಕಾಗಿತ್ತು. CCTV ಕ್ಯಾಮ್ರಾ ಇಲ್ಲ ಅಂತೇಳಿ ಇನ್ನೊಂದು ಗುಂಪು ವಾದ ಮಾಡುತ್ತೆ. ಸ್ವತಃ ಅಂದಿನ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ SP ಅಭಿಷೇಕ್ ಗೋಯಲ್ ಅವರು CCTV ಕ್ಯಾಮ್ರಾ ಇತ್ತು ಅಂತೇಳಿ SP ಅವರೇ ವಿಡಿಯೋದಲ್ಲಿ ಹೇಳಿದ್ದಾರೆ. ಇದಕ್ಕಿನ್ನ ಏನು ಸಾಕ್ಷಿ ಬೇಕು? SP ಅವರೇ ಹೇಳಿದ್ದಾರೆ CCTV ಕ್ಯಾಮ್ರಾ ಇತ್ತು ಅಂತೇಳಿ. ಇವರು ಬರ್ತಾರೆ, ನಿಜವಾದ ಹೌದು ನಿಜವಾದ ಸಂತೋಷ್ ರಾವ್ ಆರೋಪಿ ಆಗಿದ್ರು ಹುಡುಕ್ತಾ ಇದ್ರು. ಇವ್ರು ಯಾರೋ ಇದ್ದಾನೆ, ಕ್ಯಾಮ್ರಾದಲ್ಲಿ ಇದ್ದಾನೆ ನೋಡಿ, ಇಲ್ಲೆಲ್ಲ ತಿರುಗಾಡಿದ್ದಾನೆ. CC ಕ್ಯಾಮ್ರಾದಲ್ಲಿ ಇದು ಎಲ್ಲ ತಿರುಗಾಡಿದಾರು. ಆ ಕಡೆ ಓಡಾಡಿದ್ದಾನೆ ಸಂತೋಷ್ ರಾವ್, ಈ ಕಡೆ ಓಡಾಡಿದ್ದಾನೆ ನೋಡಿ, ಇವನೇ ಆರೋಪಿ ಅಂತ ತಕ್ಷಣನೇ ಅವನಿಗೆ ಬಂಧಿಸ್ತಾ ಇದ್ರು. ಅಲ್ಲಿ ಸುತ್ತಮುತ್ತ ಸಂತೋಷ್ ರಾವ್ ಕಾಣ್ಲೇ ಇಲ್ಲ ಅಲ್ಲಿ. ಇಲ್ಲ, ಅವ್ರು ನೈಜ ಅಪರಾಧಿಗಳನ್ನ ಅವರು ಮುಚ್ಚಾಕ್ಬೇಕಲ್ಲ. ಅವರು ಅದರಲ್ಲಿ ಇದ್ರೆ ಏನ್ ಮಾಡ್ತಾರ? ಅವಾಗ 13 ವರ್ಷ ಆಯ್ತು ನ್ಯಾಯ ಕೇಳಿ. ಅತ್ಯಾಚಾರಿಗಳು ಯಾರೇ ಆಗಿರ್ಲಿ ಅವ್ರಿಗೆ ಶಿಕ್ಷೆ ಆಗ್ಬೇಕು, ಸೌಜನ್ಯಗೆ ನ್ಯಾಯ ಸಿಗಬೇಕು, ಯಾರೇ ಆಗಿರ್ಲಿ ಅವರು. ಒಂದು ಇದೆಷ್ಟೆಲ್ಲ CCTV ಕ್ಯಾಮ್ರಾ ಏನಿದೆ ಇದರ ಬಗ್ಗೆ ಕೂಡ ತನಿಖೆ ಆಗಬೇಕು ಎನ್ನುವಂಥದ್ದು, ಇಷ್ಟನ್ನ ನಾವು ಇದರಲ್ಲಿ ಕಂಡುಹಿಡಬೇಕು. ಆಮೇಲೆ ಆ ಅತ್ಯಾಚಾರಿ ಮತ್ತು ಕೊಲೆಗಡಕರು ಯಾರ್ಯಾರಿದ್ದಾರೆ ಎನ್ನುವಂಥದ್ದನ್ನು ಕಂಡುಹಿಡಬೇಕು. ಆಮೇಲೆ ಉದಯ್ ಜೈನ್ ಅವರು ಹೇಳ್ತಾರೆ, ಈ ಹಿಂದೆ ಹೇಳಿದ್ದು, ಈ 1 ವರ್ಷ ಆಯಿತು 1.5 ವರ್ಷ ಆಯಿತು ನನಗೆ ಗೊತ್ತಿಲ್ಲ, ಒಟ್ಟು ಈ ಹಿಂದೆ ಹೇಳಿದ್ದು ಏನು ಹೇಳಿದ್ರು ಅಂದರೆ, ಈಗ ಸೌಜನ್ಯ ಆರೋಪಿತರು ಯಾರ್ಯಾರಿದ್ದಾರೆ ಅವರಿಗೆ ಮದುವೆ ಆಗಿದೆ, ಮಕ್ಕಳು ಆಗಬೇಕಾಗಿರುವುದರಿಂದ ಬ್ರೈನ್ ಮ್ಯಾಪಿಂಗ್ ಬೇಡವೆಂದರಂತೆ ಜಡ್ಜು. ತಪ್ಪಿತಸ್ಥಾಧಿಕಾರಿಗಳಿಗೆ ಕೂಡಲೇ ತನಿಖೆ ಆಗಲಿ ಎಂದರಂತೆ ಅಂತ ಹೇಳಿದಂತಹ ಏನು ಆರೋಪಿತರು ಏನಿದ್ದಾರೆ, ಇವಾಗ ಏನು ಹೇಳ್ತಾ ಇದ್ದಾರೆ ಅಂತಂದು ಹೇಳಿದ್ರೆ, ಕೋರ್ಟಲ್ಲಿ ಹೇಳಿದೆ, ಜಡ್ಜ್ಮೆಂಟಲ್ಲಿ ಏನಿದೆ, ಇವರ ಆರೋಪಿತರು ಏನಿದ್ದಾರೆ ಆ 3 ಮೇಲೆ ಸರಿಯಾದ ತನಿಖೆ ಆಗಿಲ್ಲ. ಆಮೇಲೆ ಅವ್ರೇನು ಬ್ರೈನ್ ಮ್ಯಾಪಿಂಗ್ ಏನಿದೆ ಅದ್ರ ದಾಖಲೆ ಕೂಡ ಅಲ್ಲಿ ಕೊಟ್ಟಿಲ್ಲ ಕೋರ್ಟ್ಗೆ. ಇವ್ರು ಬ್ರೈನ್ ಮ್ಯಾಪಿಂಗ್ ಅಲ್ಲ ಮಾಡಿಸಿರ್ಬೋದು, ಮಾಡಿಸದೇ ಇರ್ಬೋದು, ನಮಗೆ ಗೊತ್ತಿಲ್ಲ. ಬಟ್ ಅದರ ದಾಖಲಾತಿಗಳು ಕೊಡಬೇಕಾಗಿತ್ತು, ಆ ದಾಖಲಾತಿಗಳನ್ನು ಕೂಡ ಕೊಟ್ಟಿಲ್ಲ ಎನ್ನುವಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಈಗ ಏನು ಇವರು ಆರೋಪಿತರು ಹೇಳ್ತಾರೆ, ನಮಗೆ ಆ ಬ್ರೈನ್ ಮ್ಯಾಪಿಂಗ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ, ಆದರೆ ಒಂದು ಟೊಪ್ಪಿ ಇಟ್ಟರು, ಬ್ಲಡ್ ಚೆಕಪ್ ಮಾಡಿದ್ರು, ನಮಗೆ ನಾವು ಅಲ್ಲಿ ಮುಗಿಸ್ಕೊಂಡು ಬಂದ್ವಿ, ಈಗ ಬ್ರೈನ್ ಮ್ಯಾಪಿಂಗ್ ಆಗಿದೆ, ಬೆಂಗಳೂರಿಗೆ ಕರೆಸಿದ್ರು, ಚೆನ್ನೈಗೆ ಕರೆಸಿದ್ರು ಅಂತ ಹೇಳ್ತಾರೆ. ಒಂದೊಂದು ರೀತಿಯಲ್ಲಿ ಒಂದೊಂದು ರೀತಿಯಾಗಿ ಮಾತನಾಡ್ತಾ ಇದ್ದಾರೆ. ಅಂದರೆ ಯಾವಾಗ ಏನೇನು ಸಂದರ್ಭ ಬರುತ್ತೋ ಆ ಸಂದರ್ಭಕ್ಕೆ ತಕ್ಕಂತೆ ಅನುಗುಣವಾಗಿ ಮಾತನಾಡ್ತಾ ಇದ್ದಾರೆ. ಸ್ಪಷ್ಟವಾಗಿ ಉದಯ್ ಜೈನು, ಆಮೇಲೆ ಧೀರಜ್ ಕೆಲ್ಲ, ಇನ್ನೊಬ್ರು ಯಾರು ಮಲ್ಲಿಕ್ ಜೈನು, ಈ 3ರನ್ನ ನೀವು ತನಿಖೆ ಮಾಡಿ ಅಪರಾಧಿಗಳು ಯಾರು ಅನ್ನುವಂಥದ್ದು ಸ್ಪಷ್ಟವಾಗಿ ಸಿಕ್ಕೇ ಬಿಡುತ್ತೆ. ನಂತರವಾಗಿ ಇನ್ನೊಂದು ಹೇಳ್ತೀನಿ, ಆ PSI ಯೋಗೀಶ್ ಅವರು ಮತ್ತು ಡಾಕ್ಟರ್ ರಶ್ಮಿ ಅವರಿಗೆ ನೀವು ಒಂದು ನನ್ನ ಅನಿಸಿಕೆ, ನನ್ನ ಒಂದು ಹೇಳ್ತಾರೆ, ನನ್ನ ಒಂದು ಅನುಮಾನ ಇದೆ. ಯಾಕಂದರೆ PSI ಯೋಗೀಶ್ ಅವರು ಮತ್ತು ಡಾಕ್ಟರ್ ರಶ್ಮಿ ಅವರಿಗೆ ನೀವು ಜಡ್ ಸೆಕ್ಯೂರಿಟಿಯನ್ನು ಕೊಡಬೇಕು. ಇಲ್ಲ ಅಂತಂದರೆ ಜಡ್ ಸೆಕ್ಯೂರಿಟಿ ಕೊಟ್ಟಿಲ್ಲ ಅಂದರೆ ತಕ್ಷಣ ಕೂಡಲೇ ಅವ್ರನ್ನ ತನಿಖೆಗೆ ಒಳಪಡಿಸಬೇಕು. ಅವ್ರನ್ನ ಒಂದಿಷ್ಟು ನಿಮ್ಮ ಕಚೇರಿ SIT ಬಂಧನದಲ್ಲಿ ಇಟ್ಕೊಳ್ಬೇಕು ಅಂತ ಹೇಳ್ತಾ ಇದ್ದೀನಿ. ಯಾಕಂತಂದರೆ ಅನುಮಾನಾಸ್ಪದವಾಗಿ ಸೌಜನ್ಯ ಕೇಸ್ನಲ್ಲಿ 5 ಜನ ಸತ್ತೋದ್ರು. PSI ಯೋಗೀಶ್ ಅವರು ಕೂಡ ಸಾಯಬಹುದು, ಸಾಯದೇ ಇರಬಹುದು. ಇದು ನನ್ನ ಅನಿಸಿಕೆ, ನನ್ನ ಅನುಮಾನ ಬರ್ತಾ ಇದೆ. ಡಾಕ್ಟರ್ ರಶ್ಮಿ ಅವರು ಕೂಡ ಸಾಯಬಹುದು, ಸಾಯದೇ ಇರಬಹುದು. ಅನುಮಾನಾಸ್ಪದವಾಗಿ ಆದರೂ ಸಾಯಬಹುದು, ಇಲ್ಲ ಯಾವುದಾದ್ರೂ ಆಕ್ಸಿಡೆಂಟ್ ಆಗಿ ಸಾಯಬಹುದು, ಹೇಗಾದರೂ ಸಾಯಬಹುದು. ಹಾಗಾಗಿ PSI ಯೋಗೀಶ್ ಅವರು ಮತ್ತು ಡಾಕ್ಟರ್ ರಶ್ಮಿ ಅವರಿಗೆ Z+ ಸೆಕ್ಯೂರಿಟಿ ಕೊಡಿ, ಇಲ್ಲವೇ ಅವರನ್ನು ತಕ್ಷಣ ಬಂಧನಕ್ಕೊಳಪಡಿಸಿ ಕೇಸ್ ಹಾಕಿ ಅವ್ರನ್ನ SITಯ ಒಂದು ಕಚೇರಿಯೊಳಗಡೆ ಅವರನ್ನು ತನಿಖೆ ನಡೆಸಿ ಎನ್ನುವಂಥ 12ನೇ ಪಾಯಿಂಟನ್ನು ನಾವು ಹೇಳ್ತಾ ಇದ್ದೇವೆ. ಆಮೇಲೆ 13ನೇದಾಗಿ ಇವ್ರು ಯಾರು
ವಿಜಯೇಂದ್ರ ಅವರು ಬಂದಿದ್ರು. ವಿಜಯೇಂದ್ರ ಅವರು ಬಂದು ಜನ ಮಾತಾಡ್ತಾರೆ, ಭಾಳಷ್ಟು ಜನ, ನಾನೆಲ್ಲ ಕಾಮೆಂಟ್ಸ್ ಓದ್ತಾ ಇರ್ತೀನಿ. ಅವ್ರು ಹೇಳ್ತಾರೆ, ಯಾರು ಯಡಿಯೂರಪ್ಪ ಅವ್ರ ಮಗ ವಿಜಯೇಂದ್ರ ಅವರು ಬಂದರು, ಸುಪ್ರೀಂ ಕೋರ್ಟಿಗೆ ಅರ್ಜಿ ಹಾಕಿ ಅಂತ ಹೇಳಿದ್ರು. ವಿಜಯೇಂದ್ರ ಅವರು ತಾವೇ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು. ಆದರೂ ಯಾಕೆ ಸೌಜನ್ಯ ತಾಯಿ ಸುಪ್ರೀಂ ಕೋರ್ಟಿಗೆ ಆಗ್ತಾ ಇಲ್ಲ? ಈ ಅಮ್ಮನೆ ಬೇಕಂತಲೇ ಮಾಡಕತ್ತಾಳ ಅಂತ ಹೇಳ್ತಾರೆ. ಹಾಗಾಗಿ ತಾವು ಗೊತ್ತಿಲ್ಲದೆ ಕೆಲವೊಂದಿಷ್ಟು ಕಾಮೆಂಟ್ಗಳನ್ನು ಹಾಕಿರ್ತೀರಿ. ವಿಚಾರ ಗೊತ್ತಿಲ್ಲದೆ ಇದ್ದಾಗ ಈ ಥರ ಕಾಮೆಂಟ್ಗಳು ಬರುವುದು ಸಹಜ. ಹಾಗಾಗಿ ನಾನು ಜನತೆಗೆ ಕೈ ಮುಗಿದು ನಿಮಗೆ ಕಾಲಿ ಬಿದ್ದು ಕೇಳ್ಕೊಳ್ತಾ ಇರೋದೇನು ಅಂತಂದರೆ, ವಿಚಾರವನ್ನು ತಿಳಿದುಕೊಂಡು ಮಾತನಾಡಿ ದಯವಿಟ್ಟು. ಯಾಕೆಂದರೆ ವಿನಾಕಾರಣ ಯಾರಿಗೂ ಕೂಡ ಹಿಂಸೆಯನ್ನು ಮಾಡಬಾರ್ದು, ಅದೇ ನಿಜವಾದ ಧರ್ಮ. ಹಾಗಾಗಿ ಹಿಂಸೆ ಕೊಡ್ತಕ್ಕಂಥದ್ದು ಥರವಲ್ಲ. ಗೊತ್ತಿಲ್ಲದೆ ಮಾತಾಡಿದರೆ ಇದಕ್ಕೆ ನಾನು ಉತ್ತರ ಕೊಡ್ತೀನಿ, ಯಾಕೆ ಸುಪ್ರೀಂ ಕೋರ್ಟಿಗೆ ಹೋಗಿಲ್ಲ ಅನ್ನುವಂಥದ್ದು ಕಾರಣಕ್ಕೆ. ಈಗ ನೋಡಿ, ಸೌಜನ್ಯ ಕೇಸಿನಲ್ಲಿ ಈಗಾಗಲೇ 5 ಸಾಕ್ಷಿಗಳು ಈಗ ಸತ್ತಿದ್ದಾರೆ. ಸಿಬಿಐ ಹಂತಕ್ಕೆ ಬರಬೇಕಾದ್ರೆ ಸತ್ತಿದ್ದಾರೆ. ಹಾಗಾಗಿ ಈಗ ಸುಪ್ರೀಂ ಕೋರ್ಟಿಗೆ ಹೋದಪ್ಪ ಅಂದರೆ ಇನ್ನ ಸಾಕ್ಷಿಗಳು ಬೇಕಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಇನ್ನು ಹೆಚ್ಚುವರಿ ಸಾಕ್ಷಿಗಳು ಬೇಕು. ಹೆಚ್ಚುವರಿ ಸಾಕ್ಷಿ ಇಲ್ಲ ಅಂತಂದರೆ ಇದನ್ನು ಕೇಸನ್ನು ತಗೊಳ್ಳೋದಿಲ್ಲ. ಹಾಗಾಗಿ ಸುಪ್ರೀಂ ಕೋರ್ಟಿಗೆ ಸೌಜನ್ಯ ತಾಯಿ ಅವರು ಹೋಗಿಲ್ಲ. ಈಗ SIT ತನಿಖೆ ನಡೆಸ್ತಾ ಇದೆ. ಸುಪ್ರೀಂ ಕೋರ್ಟಿಗೆ ಅರ್ಜಿ ಹಾಕಿದರೆ SIT ತನಿಖೆ ನಡೆಸೋದನ್ನ ಬಂದ್ ಮಾಡಿಬಿಡುತ್ತೆ. ಇದು ಆಲ್ರೆಡಿ ಕೋರ್ಟಲ್ಲಿ ಇರೋದ್ರಿಂದ ನಾವು SITಯನ್ನು ಈ ಕೇಸನ್ನು ತಗೊಳ್ಳೋದಿಲ್ಲ ಅಂತ ಹೇಳ್ಬಿಡುತ್ತೆ. ಆಗ ಏನಾಗುತ್ತೆ, SIT ಅವರು ಈ ಏನು 12 ಪಾಯಿಂಟ್ಗಳನ್ನ ಹೇಳಿದ್ನಲ್ಲ, ಈ 12 ಪಾಯಿಂಟ್ಗಳನ್ನು ವಿಚಾರ ಮಾಡಿ ಇದನ್ನೆಲ್ಲ ಒಂದು ನೋಟ್ ಮಾಡಿ ಅದನ್ನು ಸುಪ್ರೀಂ ಕೋರ್ಟಿಗೆ ಅಥವಾ ಹೈಕೋರ್ಟಿಗೆ ವಹಿಸ್ಬೋದು. ನೀವು ಈ ಒಂದು ಅಂಶಗಳ ಮುಖಾಂತರ ಈಗೇನು 12 ಪಾಯಿಂಟ್ ಹೇಳಿದ್ನಲ್ಲ, ಇವೆಲ್ಲವನ್ನು ತನಿಖೆ ಮಾಡಿ, ಇನ್ನೂ ಒಂದಿಷ್ಟು ಹಲವಾರು ಪಾಯಿಂಟ್ಗಳಿದ್ದಾವೆ. ಅದು ನಮಗಿನ್ನ ಒಂದಿಷ್ಟು ಹೆಚ್ಚು ತಿಳಿದಂಥವ್ರಿಗೆ ಗೊತ್ತಿದೆ, ಬೇರೆಯವರಿಗೆಲ್ಲ ಗೊತ್ತಿದೆ. ನನಗೆ ಗೊತ್ತಿರೋದು ಇರ್ತಕ್ಕಂಥ ಒಂದು 12 ಪಾಯಿಂಟನ್ನು ನಾನು ಹೇಳಿದ್ದೀನಿ. ಈ ಎಲ್ಲ ತನಿಖೆಗಳ ಆಧಾರದ ಮೇಲೆ ನೀವು ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಹೋಗಿ ಅಂತೇಳಿ SIT ಹೇಳ್ಬೋದು. ಆಗ ಸಾಕ್ಷ್ಯಾಧಾರಗಳ ಸಮೇತ ನಾವು ಸುಪ್ರೀಂ ಕೋರ್ಟಿಗೆ ಅಥವಾ ಹೈಕೋರ್ಟಿಗೆ ಹೋದರೆ ನ್ಯಾಯ ಸಿಗುತ್ತೆ. ಹಾಗಾಗಿ SIT ತನಿಖೆ ಹಂತದಲ್ಲಿರುವಾಗ ಸುಪ್ರೀಂ ಕೋರ್ಟಿಗೆ ಹೋಗಲು ಆಗೋದಿಲ್ಲ ಅನ್ನುವಂತಹ ಕಾರಣಕ್ಕೆ ಸೌಜನ್ಯ ತಾಯಿಯವರು ಹೋಗಿಲ್ಲ. ಆಮೇಲೆ ಸೌಜನ್ಯ ತಾಯಿ 3 ಅಫ್ಟೇರ್ ಬಿಲ್ಡಿಂಗ್ ಕಟ್ಸ್ಕೊಂಡ್ರು, ಮುಂಚೆ ಏನಿದ್ದಿಲ್ಲ ಅಂತ ಹೇಳ್ತಾರೆ. ಅಲ್ಲ ಸ್ವಾಮಿ, 30-40 ವರ್ಷದಿಂದ ದುಡ್ಕಂತ ಬಂದಿರೋ ಒಂದು 49,08,800 ಚಿಲ್ಡ್ರ ಅಮ್ಮಂದು ಬ್ಯಾಂಕ್ ಬ್ಯಾಲೆನ್ಸ್ ಇದೆ. ಅದು ತಮಗೆ ಗೊತ್ತಿರಬೇಕಾಗಿತ್ತು. ಇಲ್ಲ, ಕೇಳಿ ತಿಳ್ಕೊಳ್ರಿ. ಅದು ಬಿಟ್ಟು 3 ಅಫ್ಟೇರ್ ಕಟ್ಸ್ಕೊಂಡ್ಲು, ಇನ್ನೊಂದು ಕಟ್ಸ್ಕೊಂಡ್ಲು, ಮಗಳ ಹೆಸರು ಹೇಳ್ಕೊಂಡ್ರು ಅಂತೇಳಿ ಬೇಡವಾದ ರೀತಿ ಏನೇನೋ ಹೇಳಕ್ ಹೋಗ್ಬೇಡಿ. ಇಲ್ಲ ಅಣ್ಣ, ಇರ್ಲಿ ಅಣ್ಣ, ಯಾಕೆ ಈ ಥರದ ಬೇಡವಾದಂಥ ರೀತಿ ಹೇಳಕ್ ಹೋಗ್ಬಾರ್ದು. ಸೌಜನ್ಯ ತಾಯಿ ಸಾಲ ಮಾಡಿದ್ದಾಳೆ, ನಿಮಗೆ ಬೇಕಾದರೆ ಹೋಗಿ ಕೇಳಿ. ಆಮೇಲೆ ನಿಮ್ಗೆ ಯಾಕೆ ಹೇಳ್ಬೇಕು? ಹೋರಾಟಕ್ಕೆ ಬರ್ರಿ, ನಿಮಗೆ ನಾವೇ ತೋರಿಸ್ತೀವಿ. ಹೋರಾಟಕ್ಕೆ ಬರೋಂಥವ್ರಿಗೆ ನಾವು ತೋರಿಸ್ತೀವಿ. ಸುಮ್ಮನೆ ಅಲ್ಲಿ ಕೂತ್ಕೊಂಡು ಸುಮ್ಮನೆ ಮಾತಾಡೋರಿಗೆ ನಾವು ತೋರ್ಸೋಕ್ಕಾಗೋದಿಲ್ಲ. ದಿನಕ್ಕೆ 1000 ಫೋನ್ ಬರ್ತವೆ, ಅದನ್ನ ತೋರಿಸ್ರಿ ಇದನ್ನ ತೋರಿಸ್ರಿ ಅಂತೇಳಿ 1000 ಮಂದಿಗೆ ನಾವು ಅದನ್ನೇ ತೋರಿಸ್ಕೊಂತ ಇರಕ್ಕೆ ನಮಗೆ ಆಗಲ್ಲ. ಹೋರಾಟಕ್ಕೆ ಬನ್ನಿ, ನಿಮಗೆಲ್ಲ ದಾಖಲಾತಿಗಳನ್ನು ತೋರಿಸ್ತೀವಿ. ಹೌದು, ಅಜ್ಜನ ಕಾಲದಿಂದ 30-40 ವರ್ಷ ಹೋಟ್ಲನ್ನ ಮಾಡಿದ್ದಾರೆ, ಅವರು ದುಡಿದಿದ್ದಾರೆ. ಆಮೇಲೆ ಹೊಲ ಇದೆ, ಹೊಲದಲ್ಲಿ ಏನು ರಬ್ಬರ್ ಹಾಕಿದ್ದಾರೆ, ಆ ರಬ್ಬರಿಂದ ದುಡಿಮೆ ಬರುತ್ತೆ. ಅಲ್ಲದೆ 49 ಲಕ್ಷ ಸಾಲ ಮಾಡಿದ್ದಾರೆ. 49 ಲಕ್ಷ ಸಾಲ ಮಾಡಿದ್ದಾರೆ. ಅವ್ರ ಗಂಡ ಕಾಂಟ್ರಾಕ್ಟರ್ ರೀ, ಅವ್ರ ಗಂಡ ಕಾಂಟ್ರಾಕ್ಟ್ರು, ಅವ್ರ ದುಡಿಮೆ ಇದೆ. ಅಲ್ಲದೇನು ಅಷ್ಟಾದ್ರೂ 49 ಲಕ್ಷ ಸಾಲ ಮಾಡಿದ್ದಾರೆ ಕಣ್ರಿ. ಹಾಗಾಗಿ ವಿಚಾರ ಗೊತ್ತಿಲ್ಲದೆ ದಯವಿಟ್ಟು ತಮಗೆ ಜನತೆಗೆ ಕೈ ಮುಗಿದು ಕೇಳ್ಕೊಳ್ತೀನಿ, ಗೊತ್ತಿಲ್ಲದೆ ಏನೇನೋ ಮಾತಾಡಕ್ಕೆ ಹೋಗಬೇಡಿ, ಇನ್ನೊಬ್ಬರಿಗೆ ತೊಂದರೆ ಕೊಡ್ತಕ್ಕಂಥ ಕೆಲಸಗಳನ್ನು ಮಾಡಬೇಡಿ ಅಂತೇಳಿ ಇದು ಒಂದು ಸೌಜನ್ಯ ವಿಚಾರ ಇಲ್ಲಿಗೆ ಮಾತಾಡಿದೆ. ಇಷ್ಟನ್ನು ನಾನು ಮಾತಾಡಿದೆ. ಆದರೆ ಎರಡನೇದಾಗಿ ಪಿತೂರಿ ವಿಷಯಕ್ಕೆ ಬಂದರೆ, ಯಾವ ವಿಷಯಕ್ಕೆ ಪಿತೂರಿ ಮಾಡಿದ್ದಾರೆ?